ಇನ್ನು ಹೈದರಾಬಾದ್ನಲ್ಲಿ ಬೀದರ್ ಮೂಲದ ಇಬ್ಬರು ಸಹೋದರಿಯರು ಮಾವಿನ ಹಣ್ಣು ಸೇವಿಸಿ ಮೃತಪಟ್ಟಿರುವಂತಹ ಹಿನ್ನೆಲೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಶಂಬೆಳ್ಳಿ ಗ್ರಾಮದ ಮೃತರ ಕುಟುಂಬಕ್ಕೆ ಶಾಸಕ ಪ್ರಭು ಚವ್ಹಾಣ್ ಭೇಟಿಯನ್ನ ನೀಡಿದ್ದಾರೆ. ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಶಾಸಕ ಪ್ರಭು ಚವ್ಹಾಣ್ ಮೃತ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ಮೂವರು ಸಹೋದರಿಯರನ್ನ ದತ್ತುವನ್ನ ಪಡೆದಿದ್ದಾರೆ. ಶಾಸಕ ಪ್ರಭು ಚವ್ಹಾಣ್ ಮೂವರು ಹೆಣ್ಣು ಮಕ್ಕಳ ಶಿಕ್ಷಣ ಮದುವೆಯ ಖರ್ಚು ವೆಚ್ಚದ ಹೊಣೆಯನ್ನ ಹೊತ್ಕೊಂಡಿದ್ದಾರೆ. ಶಾಸಕ ಪ್ರಭು ಚವ್ಹಾಣ್ ಜೂನ್ 8ರಂದು ಮಾವಿನ ಹಣ್ಣು ಸೇವಿಸಿ ಸಾವನ್ನಪ್ಪಿದ್ರು. ಸಂಧ್ಯಾ ರಾಣಿ ಮತ್ತು ಭವಾನಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಮನೆಯಲ್ಲಿ ಚೇತರಿಕೆ ಪಡಿತಾ ಇದ್ದಾರೆ. ವಿಜಯ್ ಶ್ರೀ ಎನ್ನುವರು. ಇನ್ನು ಮೃತರ ಕುಟುಂಬಕ್ಕೆ ಮನೆ ಕಟ್ಟಿ ಕೊಡದ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧವೂ ಕೂಡ ಗರಂ-ಆಗಿದ್ದಾರೆ ಶಾಸಕ ಪ್ರಭು ಚವ್ಹಾಣ್. ನಿಮ್ಮ ಗ್ರಾಮಕ್ಕೆ ಇಷ್ಟೊಂದು ಮನೆ ಕೊಟ್ಟಿದ್ದೇನೆ, ಆದ್ರೆ ಇವರಿಗೆ ಯಾಕೆ ಮನೆ ನಿರ್ಮಾಣ ಮಾಡಿಕೊಟ್ಟಿಲ್ಲ ಅಂತ ಗರಂ ಆದ್ರು. ಇನ್ನು ಮುಂದಿನ ದಿನಗಳಲ್ಲಿ ಮನೆ ನಿರ್ಮಿಸಿ ಕೊಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಜೂನ್ 8ರಂದು ಮಾವಿನ ಹಣ್ಣು ಸೇವಿಸಿ ಒಂದೇ ಕುಟುಂಬದ 6 ಜನ ಅಸ್ವಸ್ಥರಾಗಿದ್ರು. ತಾಯಿ ಇಂದುಮತಿ ಸೇರಿದಂತೆ 5 ಹೆಣ್ಣು ಮಕ್ಕಳು ಅಸ್ವಸ್ಥರಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಸಹೋದರಿಯರು ಮೃತಪಟ್ಟಿದ್ರು. ಈ ಕುರಿತು ಹೈದರಾಬಾದ್ನ ನಾರಾಯಣಗೌಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಮಾಡಕ್ ಬರಲ್ಲ, ಬಟ್ ನಾವು ಏನು ಮಾನವ ದೃಷ್ಟಿಯಿಂದ ಏನೇನು ಮಾಡಬೇಕು, ನಾನು ಸೇವಕನಾಗಿ ಹೆಲ್ಪ್ ಮಾಡ್ತೀನಿ. ಎಜುಕೇಷನ್ಗೆ ಹೆಲ್ಪ್ ಮಾಡ್ತೀನಿ, ಆಮೇಲೆ ಮುಂದೆ ಮ್ಯಾರೇಜ್ಗೂ ಹೆಲ್ಪ್ ಮಾಡ್ತೀನಿ. ಸರ್ ಈ ಒಂದು ಹುಡುಗಿ ಆ ಹುಡುಗಿ ಹೆಲ್ಪ್ ಮಾಡಿದ್ರೆ ಅವರೇ ಮಾಡ್ಕೊಡ್ತಾರೆ, ಅವ್ರು ಜಾಬ್ ಮಾಡ್ತಾರೆ. ಒಂದು ಸ್ವಲ್ಪ ಈ ಹುಡುಗಿ ಮತ್ತು ಆ ಹುಡುಗಿ ಸ್ವಲ್ಪ 3 ಹುಡುಗಿರು ಮಾಡ್ತೀನಿ ಗುರು, ನಮ್ದೇ ಹುಡುಗಿ. ಓಕೆನಾ? ಏನು ಗಾಡಿ ಕಟ್ಕೊಂಡು ಹೋಗ್ತೀರಿ ಬೆಂಗಳೂರು? ಓಕೆನಾ? 7 to 8 lakh rupees ಹೋಗಿದೆ ಸರ್. ಅರೆ ಈಗಿತ್ತು ನಮ್ದು ಕರೆಕ್ಟ್ ಹೇಳಿ, ಏನು ಆಕ್ಚುಲಿ ಏನಾಗಿದೆ ಮನೆಗೆ ಊಟನೇ ಮಾಡಿದ್ವಿ. ಇವರೆಲ್ಲ ಊಟ ಮಾಡಿ ಫಸ್ಟ್ ಡ್ಯೂಟಿನ 11:30 ಮಂದಿ ಬಂದ್ವಿ. ಬರೋ ಸಂಖ್ಯೆ ಎಲ್ಲ ಊಟ ಮಾಡಿ ಮಕ್ಕೊಂಡಿದ್ರು. ನೆಕ್ಸ್ಟ್ ಡೇ ಮೋಷನ್ ಕಂಪ್ನಿ ಸ್ಟಾರ್ಟ್ ಆಗಿದೆ. ಇಲ್ಲ, ಮಾವಿನ ಹಣ್ಣು ಅವ್ರು ತಂದಾರ, ಅವರೇ ಅವ್ರು ತಂದಾರ. ಅಚ್ಚಾ, ರಾತ್ರಿ ತಿಂದಿರಿ ಮಾವನಂತ ಅನುಭವ ಏನು ತಿಂದಿರಿ? ಚಪಾತಿ ರಸು ಏನು ಬೇರೆ? ಚಪಾತಿ ಅನ್ನ. ಅನ್ನ ಇಬ್ಬರು ಕಡಿಮೆ. ಹಣ್ಣು ಎಷ್ಟು ಕೆಜಿ ಇತ್ತು? 2 kg ಅಂದ್ರಿ ಸರ್. ಅವರು ನಮ್ಗೆಲ್ಲ ಮನುಷ್ಯಗೆ 6 ಮಂದಿಗೆ 1 ಕೊಟ್ಟಾರಿ. ಅವ್ರು ಭೀ ತಿಂದಾರ್ಕಿ ಅವ್ರು ಯಾವ್ದು ತಿಂದಾರ ನಮ್ಗೆ ಯಾವ್ದು. ನಾನು ಅವ್ರ ನಂಬರ್ ಕೊಟ್ಟಿದ್ದೀನಿ, ನಾ ಡಾಕ್ಟರ್ ಮಾತಾಡಿ ನಾನು ಫೋನ್ ಮಾಡಿದ್ದೀನಿ. ಡಾಕ್ಟರ್ ಹೇಳಿದ್ರು ಫುಡ್ ಪಾಯ್ಸನ್ ಇದೆ ಹೇಳಿದ್ರು. ಅದಕ್ಕಾಗಿ ನಾನು ಸುಮ್ಮನೆ ಹಿಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಏನಾಗಿದೆ ಹೇಳೋಕ್ಕಾಗಲ್ಲ. ನಾನು ಫೋನ್ ಮಾಡಿದ್ದೀನಿ, ಮಾತಾಡಿದ ಮೇಲೆ ಅವ್ರು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಡಾಕ್ಟರ್ ಹೇಳಿದ್ರು ಸರ್ ರಿಪೋರ್ಟ್ ಬಂದಿಲ್ಲ, ಬಟ್ ಫುಡ್ ಪಾಯ್ಸನ್ ಇರಬಹುದು ಹಿಂಗೆ ಹೇಳಿದ್ರು. ಸರ್ ಎಲ್ಲ ರಿಪೋರ್ಟ್ ಮೇಲೆ ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಸರ್. ಅವರು ಎಲ್ಲ ರಿಪೋರ್ಟ್ ಮೇಲೆ ಸರ್, ಅಂದ್ರೆ ಪರ್ಟಿಕ್ಯುಲರ್ ಇದೇ ಪಾಯ್ಸನ್ ಇಂದ ಅಟ್ಯಾಕ್ ಆಗಿದೆ ಅಂತ ಹೇಳ್ತಿಲ್ಲ ಸರ್. ಅವರು ಜಸ್ಟ್ ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಸರ್. ಅವ್ರ ಮೇಲೆ ನಮ್ಮ ಕಡೆಯಿಂದ ಮುಂದೆ ಹೆಲ್ಪ್ ಮಾಡ್ತೀನಿ. ಲೋನು ಸರ್ಕಾರ ಕಡೆಯಿಂದ ಏನು ಮಾಡಬೇಕು ಮಾಡ್ತೀವಿ. ಈ ಮನಿ ಮೇಲೆ ಅರ್ಜೆಂಟ್ ಕೊಡ್ತೀವಿ. ಅವ್ರು ಇದ್ದಿಲ್ಲ ಅಂದ್ರೆ ಮನೆ ಸಿಕ್ಕಿಲ್ಲ ಅಂತಾರೆ, ಪೇಪರ್ ಇದ್ದಿಲ್ಲ ಅಂತಾರೆ, ಪೇಪರ್ ರೆಡಿ ಮಾಡಿ ಅರ್ಜೆಂಟ್ ಪೇಪರ್ ಮನೆ ಕೊಟ್ಬಿಡ್ತೀವಿ. ಎಲ್ಲಿ ಇರ್ರಿ, ಹೈದರಾಬಾದ್ ಹೋಗ್ಬೇಡ್ರಿ. ಎಲ್ಲ ಅವ್ರು ನಮ್ಮ ಕಡೆ ಎಲ್ಲ ಕೆಲಸ ಇಲ್ಲ, ಹೇಗೆ ಹೈದರಾಬಾದ್ ಹೋಗಿರಿ ಹಿಂಗೆ ಮನೆ ಕಡೆಂದ್ರೆ ಎಲ್ಲ ನಮ್ಗೆ ಹೇಳ್ಬೇಕು. ಯಾಕೆ ಹೇಳಿದ್ರೆ ನಮ್ಗೆ ಯಾಕೆ ಎಲ್ಲರೂ ಕೇಳಿದಾರೆ, ಒಟ್ಟು ಮಾಡಿ ಅವ್ರಿಗೆ ಕೇಳಿದಾರೆ ಸರ್. ಕೇಳಿದ್ರೆ ಹಣ ಕೊಡ್ತಾರೆ ಅಂತ ಎಷ್ಟೇ ಅಂದ್ರೆ ಸರ್. ಹಂಗ ಅದನ್ನ ಕಡೆ ಮಾತಿಲ್ಲ 30 ಇದ್ರಿ ಸರ್. ಈ ಸಣ್ಣ ಮಕ್ಕಳು ತಗೊಂಡು ಹಂಗೆ ಏನು ರೇಷನ್ ಕಾರ್ಡ್ ಇದ್ದಿಲ್ಲ ಮೊದಲು ಮಾಡ್ಬೇಕು ನಾ ತಾವು ನೇತಾ ಇದ್ರಿ ಊರಿಂದು ಮಾಡ್ಬೇಕಣ್ಣ. ಇಲ್ಲ ಅಂದ್ರೆ ಏನು ಬೇಕಂತೀರಿ? ಮಾಡಕ್ಕೆಲ್ಲ ಹೆಲ್ಪ್ ಮಾಡಿದ್ವಿ ಸರ್. ನಾವೇ ಹೆಲ್ಪ್ ಮಾಡಿದಿರಿ. ತಂದು ಹೋಗಿ ಕರೆಕ್ಟ್ ರೇಷನ್ ಕಾರ್ಡು ಮನೆ ನಮ್ಮ ರಾಜ ಅವ್ರಿಗೆ 20 ವರ್ಷ ಆಯ್ತು MLA ಆಗಿ. ನಮ್ಗೆ ಗಮನ ತಂದಿಲ್ಲ ಯಾಕೆ? ಸರ್ ಈಗ ನಮ್ಗೆ ಗಮನ ತರಬೇಕು. 8 lakh rupees ಹೋಗಿದೆ ಸರ್. ಈಗ ಅದು ಸೇಮ್ ಇದರಲ್ಲಿ ಏನಾದರೂ ನೋಡೋಣ. ನೋಡ್ರಿ, ಯಾರು ತಿಳ್ಕೊಂಡ್ರೆ ಅವ್ರು ಸಿಗಲ್ಲ. ಹಾಕಿ ಹಾಕಿ ಮೇಲೆ ಹೆಸರು ಬಿಟ್ಟು ನಾನು ಏನು ಮಾಡಬೇಕು ಕಾನೂನು ಪ್ರಕಾರ ಎಲ್ಲ ಹೆಲ್ಪ್ ಮಾಡ್ತೀನಿ. ಅಮ್ಮ ಯಜಮಾನ್ರೆ ಎಲ್ಲ ಹೆಲ್ಪ್ ಮಾಡ್ತೀನಿ ನಾನು. ಬಂದ್ರು ಏನು ಹಿಂಗೆ ಹೋಗ್ರಿ. ಸೆಕೆಂಡ್ ಹುಡುಗಿಯದೇ ಬಿಲ್ ಹೆಚ್ಚಾಗಿ ಸರ್.